ಅದು ಗಂಡನ ಅನುಮಾನಾನ ಅಥವಾ ಹೆಂಡತಿ ಗಂಡನಿಗೆ ಮಾಡಿದ ಅನ್ಯಾಯನ? ಆ ಪ್ರಶ್ನೆಗೆ ಉತ್ತರ ಇಲ್ಲಿ ತುಂಬಾನೇ ಮಹತ್ವದ್ದಾಗತ್ತೆ. ಸದ್ಯಕ್ಕೆ ಇಡೀ ಘಟನೆ ಅನೈತಿಕ ಸಂಬಂಧದಿಂದ ನಡೆದ ಶೂಟೌಟ್ ಅಂತಾನೆ ಅನ್ನಿಸ್ತಿದೆ. ವಕೀಲ ಅಮಿತ್ ಶೂಟೌಟ್ ಆದಂತಹ ಸ್ಥಳದಲ್ಲಿದ್ದೀವಿ. ಈಗ ನಾವಿರುವಂತಹ ಸ್ಥಳ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಕೇವಲ 500 ಮೀಟರ್ ಡಿಸ್ಟೆನ್ಸ್ನಲ್ಲಿದ್ದೀವಿ. ನಾವಿರುವಂತಹ ಈ ಜಾಗ ಏನಿದೆ ನಿಸರ್ಗ ರಿಸರ್ಚ್ ಫಾರ್ಮ್ ಅಂತ. ಈ ಗೇಟಿನ ಮುಂದೆ ಇಂದು ಮಧ್ಯಾಹ್ನ 2:30 ಸಮಯದಲ್ಲಿ ಕಾರನ್ನು ನಿಲ್ಲಿಸ್ಕೊಂಡಿದ್ರು. ಅದು ಶ್ರುತಿ ಗೌಡ ಅವರ ಕಾರು. ಆ ಕಾರ್ನಲ್ಲಿ ಶ್ರುತಿ ಗೌಡ ಮತ್ತು ವಕೀಲ ಅಮಿತ್ ಇಬ್ಬರೂ ಕೂಡ ಇದ್ದರು. ಆ ಕಾರ್ನಲ್ಲಿ GPS ಅನ್ನು ಅಳವಡಿಸಲಾಗಿತ್ತು. ಶ್ರುತಿ ಗೌಡನ ಮೇಲೆ ಅನುಮಾನ ಇದ್ದಂತಹ ರಾಜೇಶ್ ಮತ್ತು ಮಾವ ಗೋಪಾಲಕೃಷ್ಣ ಕಾರ್ನಲ್ಲಿ GPS ಅನ್ನು ಅಳವಡಿಸ್ಕೊಂಡಿದ್ರು. ಆ ಕಾರನ್ನು ಟ್ರ್ಯಾಕ್ ಮಾಡ್ಕೊಂಡು ಬಂದು ಶ್ರುತಿ ಗೌಡ ಎಲ್ಲಿದ್ದಾಳೆ ಅನ್ನೋದನ್ನು ಟ್ರ್ಯಾಕ್ ಮಾಡ್ಕೊಂಡು ಬಂದು ಇಲ್ಲಿ ಕಾರಿರುವಂತಹ ಟೆಕ್ನಾಲಜಿಯಿಂದ ಮಾಹಿತಿಯನ್ನು ಪಡೆದಂತಹ ರಾಜೇಶ್ ಮತ್ತು ಗೋಪಾಲಕೃಷ್ಣ ಮಧ್ಯಾಹ್ನ 2:30 ವೇಳೆಗೆ ಇಲ್ಲಿಗೆ ಬರ್ತಾರೆ. ಇದು ಅಮಿತ್ ಮತ್ತು ಶ್ರುತಿ ಮೀಟ್ ಆಗ್ತಾ ಇದ್ದಂತಹ ಸೀಕ್ರೆಟ್ ಪ್ಲೇಸ್ ಅಂತಾರೆ. ಅವರು ಇಲ್ಲಿಗೆ ಆಗಾಗ ಬರ್ತಿದ್ರು ಅನ್ನೋರಿದ್ದಾರೆ. ಅದ್ಯಾವುದೋ ಕೇಸಿಗೆ ಸಂಬಂಧಿಸಿದ ಹಾಗೆ, ಟ್ರಾನ್ಸ್ಫರ್ಗೆ ಸಂಬಂಧಿಸಿದ ಹಾಗೆ ಮೀಟ್ ಆಗ್ತಾ ಇರಬಹುದು ಅಂತಾರೆ ಅಮಿತ್ ಕುಟುಂಬದವರು. ಅದೇನೋ, ಆದರೆ ಶ್ರುತಿ ಗಂಡನಿಗೆ ಅವರಲ್ಲಿ ಬೇರೆನೇ ಕಾಣಿಸಿತ್ತು. ಅವರು ಸ್ಥಳಕ್ಕೆ ಬಂದವರೇ ಕಾರಲ್ಲಿದ್ದಂಥ ಅಮಿತ್ನನ್ನ ಕೆಳಗೆಳೆಯುವಂಥ ಪ್ರಯತ್ನ ಮಾಡ್ತಾರೆ. ಆಗದೇ ಇದ್ದಾಗ ಪಾಯಿಂಟ್ ಬ್ಲ್ಯಾಂಕ್ ರೇಂಜಲ್ಲಿ ಟ್ರಿಗರ್ ಅನ್ನ ಎಳೆದುಬಿಟ್ರು. ಹಾಗೆ ಶೂಟ್ ಮಾಡಿದವನು ನಾನು ಅಂತ ಗೋಪಾಲಕೃಷ್ಣ ಪೊಲೀಸರ ಮುಂದೆ ಹೇಳ್ತಾನೆ. ಆದರೆ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದ್ದು ಗುಂಡು ನುಗ್ಗಿಸಿದ್ದು ಶ್ರುತಿಯ ಗಂಡ ಅನ್ನೋದು. ಆದರೂ ಇನ್ನೂ ಅಪ್ಪ ಮಗ ಇಬ್ಬರು ನಾನೇ ಗುಂಡು ನುಗ್ಗಿಸಿದ್ದು ಅಂತ ಹೇಳ್ತಿದ್ದಾರಂತೆ. ಅಂದಹಾಗೆ ಅಮಿತ್ ಎದೆಗೆ ಗುಂಡು ನುಗ್ತಾ ಇದ್ದ ಹಾಗೇನೆ ಅರೆ ಕ್ಷಣವೂ ಅಲ್ಲಿ ನಿಲ್ಲದೆ ಡ್ರೈವರ್ ಸೀಟಲ್ಲಿದ್ದಂಥ ಶ್ರುತಿ ಕಾರನ್ನು ಸ್ಟಾರ್ಟ್ ಮಾಡಿಕೊಂಡು ಹತ್ತಿರದ ಸಪ್ತಗಿರಿ ಆಸ್ಪತ್ರೆಗೆ ಆತನನ್ನು ಕರ್ಕೊಂಡು ಹೋಗ್ತಾಳೆ. ಹೀಗೆ ಆಸ್ಪತ್ರೆಗೆ ತಗೊಂಡು ಹೋದವಳಿಗೆ ಮೋಸ್ಟ್ಲಿ ಇವನು ಬದುಕಲ್ಲ ಅಂತ ಅನ್ನಿಸ್ಬಿಡ್ತು ಅನ್ಸತ್ತೆ. ಅರೆ ಕ್ಷಣವೂ ಅಲ್ಲಿ ನಿಲ್ಲದವಳು ಅಲ್ಲಿಂದ ಹೊರ ಹೋಗೋ ಮೊದಲು ಅಮಿತ್ ನಂಬರನ್ನು ತಗೊಂಡು ಆತನ ಮನೆಯವರಿಗೆ ಕಾಲ್ ಮಾಡೋದಾಗಿ ಹೇಳಿದ್ಲು. ಆದರೆ ಕಾಲ್ ಮಾಡಿಲ್ಲ. ಆಸ್ಪತ್ರೆಯಿಂದ ಹೊರ ಹೋದವಳು ಹತ್ತಿರದಲ್ಲೇ ಇದ್ದಂಥ ರಾಜ್ ವಿಸ್ಟಾ ಲಾಡ್ಜ್ಗೆ ಹೋಗಿ ಒಂದು ರೂಮ್ ಬುಕ್ ಮಾಡ್ತಾಳೆ. ನನ್ನಿಂದಾಗಿ ಒಂದು ಜೀವ ಹೋಯ್ತು, ನಾನು ಬದುಕಿರಲ್ಲ ಅಂತ ಗೆಳತಿಯೊಬ್ಬಳಿಗೆ ಮೆಸೇಜ್ ಮಾಡಿದ್ಲು ಅಂತಾರೆ. ಒಟ್ಟಿನಲ್ಲಿ ಅತ್ತ ಅಮಿತ್ ಪ್ರಾಣ ಬಿಟ್ಟರೆ ಇತ್ತ ಈಕೆ ರೂಮ್ ನಂಬರ್ 301ರಲ್ಲಿದ್ದಂತಹ ಚಾದರದಿಂದಾನೇ ನೇಣನ್ನು ಬಿಗಿದುಕೊಂಡು ಬಿಟ್ಟಿದ್ಲು. ಆದರೆ ಇದೆಲ್ಲವೂ ಪೊಲೀಸರ ಗಮನಕ್ಕೆ ಬಂದಿದ್ದು ತಡವಾಗಿ. ಹಾಸ್ಪಿಟಲ್ನವರಿಗೆ ಅಲ್ಲಿ ಸತ್ತವನು ಅಮಿತ್ ಅನ್ನೋದು ಬಿಟ್ಟರೆ ಆತ ಅನ್ನೋದು ಗೊತ್ತಿಲ್ಲ. ಕೇಳೋದಕ್ಕೆ ಅಡ್ಮಿಟ್ ಮಾಡಿದ ಹೆಣ್ಣು ಮಗಳೇ ಅಲ್ಲಿಲ್ಲ. ಅವರು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. 3:30 ಗಂಟೆ ಮಧ್ಯದಲ್ಲಿ ಒಬ್ಬರು ಲೇಡಿ ಒಂದು ಕಾರಲ್ಲಿ ಒಬ್ಬರು ಇಂಜರ್ಡ್ ಪರ್ಸನ್ಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದಾರೆ. ಡಾಕ್ಟ್ರು ಎಕ್ಸಾಮಿನ್ ಮಾಡಿದ ನಂತರ ಹೇಳಿದರು ಇವ್ರಿಗೆ ಬುಲೆಟ್ ಇಂಜರಿ ಇದ್ದಾವೆ ಮತ್ತು ಡೆತ್ ಆಗಿದ್ದಾವೆ ಅಂತ. ಅವರು ಬಂದು ಮೃತನ ಪತ್ತೆ ಹಚ್ಚೋ ಹೊತ್ತಿಗೆ ಗುಂಡು ನುಗ್ಗಿಸಿದಂಥ ರಾಜೇಶ್ ಮತ್ತು ಆತನ ತಂದೆ ಕೂಡ ಪೊಲೀಸರ ಮುಂದೆ ಶರಣಾಗ್ತಾರೆ. ಸಿಕ್ಯೂರ್ ಜಸ್ಟ್ ಆಗಿದ್ದಾವೆ ಅಕ್ಯೂಸ್ಡ್ ಕೊಡಿದ್ರು. ಸೊ ಅವರು ನಮಗೀಗ ಪ್ರೈಮ ಫೇಸಿ ಬಂದ ಮಾಹಿತಿ ಪ್ರಕಾರ ಒಬ್ಬರು ರಾಜೇಶ್ ಮತ್ತು ಗೋಪಾಲಕೃಷ್ಣ ಅಂತ ಇಬ್ಬರು ಇದ್ದಾರೆ ಅಂತ ಆರೋಪಿ. ಮತ್ತು ಅವ್ರ ಜೊತೆಗೆ ಯಾರು ಇರ್ಬೋದು ಅಂದರೆ ಸದ್ಯಕ್ಕೆ ನಮಗೆ ಯಾವುದು ಮಾಹಿತಿ ಬಂದಿಲ್ಲ. ಈಗ ವೆರಿಫೈ ಮಾಡ್ತಾ ಇದ್ವಿ. ಈಗ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಗೊತ್ತಾಗ್ತದೆ. ಇವರು ಹೇಳೋ ಹೊತ್ತಿಗೆ ಅಮಿತ್ ಜೀವ ಹೋಗಿತ್ತು. ಆದರೆ ಶ್ರುತಿ ಆತ್ಮಹತ್ಯೆ ಮಾಡ್ಕೊಂಡಿರಬಹುದು ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಅವಳು ಎಲ್ಲಿದ್ದಾಳೆ ಅಂತ ಹುಡುಕೋದಕ್ಕೆ ನಿಲ್ತಾರೆ ಪೊಲೀಸರು.